ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಬಂದೆ. ಫುಲ್ಲು ಚಳಿ. ಆಮೇಲೆ ಆಚೆ ನೋಡಿದೆ, ಅಪ್ಪ ಅಮ್ಮ ಎಲ್ಲ ಹಸು ಎಲ್ಲ ಕಟ್ಟಾಕಿದ್ರು. ಅದಾದಮೇಲೆ ನಾನು ದಾರಿ ನೋಡ್ತಾನೆ ಇದ್ದೆ. ಅದೇ ಚಳಿ ಕಡಿಮೆ ಇಲ್ಲ, ಎರಡೆರಡು ಜಾಕೆಟ್ ಹಾಕ್ಕೊಂಬಂದ್ರು. ಅದಾದಮೇಲೆ ಅಮ್ಮ ನಾನು ಹಾಲು ಕರ್ಕೊಂಡ್ವಿ. ನಾನು ಹಾಲು ಕದ್ದಿರೋದು ವೀಡಿಯೋ ಮಾಡೋಕ್ಕಾಗಿಲ್ಲ. ಏನೇ ಹೇಳಿ, ಹಳ್ಳಿ ಜೀವನ ಮಾತ್ರ ಬೆಸ್ಟು. ಬೆಳಗ್ಗೆ ಎದ್ದರೆ ಅಕ್ಕಿಗಳದ್ದು ಚಿಲಿಪಿಲಿ ಅಂತ ಕೇಳಿಸ್ಕೋಬೋದು. ಅಷ್ಟು ಇಂಪಾಗಿರುತ್ತೆ ಬೆಳಗಿನ ವಾತಾವರಣ. ಸಂಜೆವರೆಗೂ ಅಷ್ಟೇ. ಆದಮೇಲೆ ಬಾಗಿಲು ನೀರು ಹಾಕಿ ರಂಗೋಲಿ ಬಿಟ್ಟಿದ್ರು ಅಮ್ಮ. ನಂಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ. ಅದಾದಮೇಲೆ ಕಾಫಿ ಮಾಡಿಕೊಟ್ಟೆ, ಕುಡಿದ್ರು. ಕಾಫಿ ಆದಮೇಲೆ ತಿಂಡಿ ಉಪ್ಪಿಟ್ಟಿಗೆ ರೆಡಿ ಆಗಿದೆ. ಸಾಮಾನ್ಯವಾಗಿ ಯಾರಿಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ಬಟ್ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿದ್ದು. ರವೆ ಹಾಕೋಣ. ಉಪ್ಪಿಟ್ಟು ರೆಡಿ, ಬನ್ನಿ ತಿನ್ನೋಣ. ಅದಾದಮೇಲೆ ಆಚೆ ಬಂದರೆ ಇಲ್ಲಿ ಜಗಳಾಡ್ತಿದ್ದಾರೆ. ಅಲ್ಲಿ ಲೈಟ್ ಪೋಲ್ ಇದೆಯಲ್ಲ ಮುಂದೆ, ಅಲ್ಲಿ ಇವರೆಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ಆದಮೇಲೆ ಕರೆಂಟ್ ಬಂದಿತ್ತು. ನೀರು ಬಿಡೋಕ್ಕೆ ಬೈಕ್ ಎತ್ಕೊಂಡು ಬಂದೆ ನಾನು. ನೋಡಿ ಗೈಸ್, ಇದರಲ್ಲಿ ಜೋಳ ಇದೆಯೋ ಇಲ್ಲ, ಜೋಳದಲ್ಲಿ ಕಳೆ ಇದೆಯೋ ಇಲ್ಲ ಕಳೆಯಲ್ಲಿ ಜೋಳ ಇದೆಯೋ ಗೊತ್ತಾಗ್ತಿಲ್ಲ. ಕಳೆ ಔಷಧಿ ಹೊಡಿಬೇಕು, ಅದಕ್ಕೆ ನೀರು ಹಾಯಿಸ್ತಿದ್ದೀವಿ. ಆದರೆ ನಿಲ್ಲೋಕ್ಕಾಗ್ತಿಲ್ಲ, ಫುಲ್ಲು ಬಿಸಿಲಿದೆ ಗೈಸ್. ಸೂರ್ಯ, ನಿಂಗಿದು ಸರಿನಾ? ಆಮೇಲೆ ಬಂದ್ವಿ ತೋಟದ ಹತ್ರ. ಅಪ್ಪ ನೋಡಿದ್ರೆ ಫೋನ್ ಹಿಡ್ಕೊಂಡು ನಿಂತೈತೆ. ಆಮೇಲೆ ಫೋನ್ ಬಂತು, ಫೋನ್ ಮಾತಾಡಿ ಆದಮೇಲೆ ಬಂದ್ವಿ ಬೆಂಕಿ ಹಾಕೋದಕ್ಕೆ. ತ್ಯಾಗದ ಮರ ಎಲ್ಲ ಸಾವ್ರಿ ರೆಂಬೆಗಳು ಬಿದ್ದಿದ್ವಲ್ಲ, ಅದಕ್ಕೆ ಬೆಂಕಿ ಹಾಕಿದ್ವಿ. ಫುಲ್ಲು ಸ್ವಲ್ಪನೇ, ಅದು ಕಡ್ಡಿ ಎಲ್ಲ ಉರಿಲಿಲ್ಲ, ಬರೀ ಎಲೆಗಳು ಮಾತ್ರ ಉರಿದು ಹೋದವು. ಮತ್ತು ಈ ಕಡೆ ಎಲ್ಲ ಕಡ್ಡಿ ಇದ್ವು, ಅವನ್ನ ತೆಗೆದು ಬೆಂಕಿಗೆ ಹಾಕಬೇಕು. ಬನ್ನಿ ಗೈಸ್, ತೆಗೆದು ಹಾಕೋಣ. ಆಮೇಲೆ ಎಲೆ ಎಲ್ಲನೂ ಬಾಚಿ ಆ ಬೆಂಕಿ ಒಳಗಡೆ ಹಾಕಬೇಕು. ಅದಕ್ಕೆ ಒಂದು ಕಡೆ ಎಲ್ಲ ಎತ್ಕೊಂತಿದ್ದೆ ನಾನು. ಆ ಕಡ್ಡಿಲಿ ಬರ್ತಿರ್ಲಿಲ್ಲ, ಅದಕ್ಕೆ ಸಣ್ಣ ಕಡ್ಡಿಗಳು ತಗೊಂಡೆ. ಸಣ್ಣ ಕಡ್ಡಿಲಿ ಎಲ್ಲನೂ ಎತ್ಕೊಂಡು ಒಂದು ಕಡೆ ಗುಡ್ಡೆ ಮಾಡಿಕೊಂಡೆ. ಅಪ್ಪ ಆಮೇಲೆ ಆ ಕಡೆ ಕಡ್ಡಿ ಎಲ್ಲನೂ ಎತ್ಕೊಂಡು ಇನ್ನೊಂದು ಕಡೆಗೆ ಹಾಕ್ತಿದ್ರು ಬೆಂಕಿ ಹಾಕೋದಕ್ಕೆ. ತೆಂಗಿನ ಸೊಸೆ ಇದೆಯಲ್ಲ, ಅದಕ್ಕೆ. ಬೆಂಕಿ ಎಲ್ಲ ಹಾಕಿದ್ಮೇಲೆ ನಾನು ಮನೆಗೆ ಬಂದೆ. ಲೈಟ್ ತೆಗೆದುಕೊಂಡು ಹಿಂಗೆಲ್ಲ ಸರ್ಕಸ್ ಮಾಡೋಕ್ಕಾಗುತ್ತಾ ನಾನು? ಇದಾದಮೇಲೆ ಅಪ್ಪ ಮನೆ ಹತ್ರ ಇರೋ ತೋಟದ ಹತ್ರ ಬರೋ ಕೇಳಿದ್ರು. ಯಾಕಂದರೆ ಅಪ್ಪ ಯೂರಿಯಾ ಹಾಕ್ತಿದ್ರು ಜೋಳಕ್ಕೆ. ಯೂರಿಯಾ ಯಾಕೆ ಹಾಕ್ತಾರೆ ಅಂತಂದರೆ ಬೆಳೆ ಬೇಗ ಬರಲಿ ಅಂತ. ಹಸುಗಳಿಗೆ ಮೇವು ಬೇಕಲ್ಲ, ಅದಕ್ಕೋಸ್ಕರ ಬೇಗ ಬೆಳೀಲಿ ಅಂತ ಯೂರಿಯಾ ಹಾಕಿದ್ದು. ಇದೆ ನೋಡಿ ಜೋಳ ನಮ್ಮದು. ಅಪ್ಪನ ಬಕೆಟ್ ಖಾಲಿ ಆದಂಗೆ ನಾನು ತಗೊಂಡೋಗಿ ಕೊಡ್ತಿದ್ದೆ. ಇದೆಲ್ಲ ನೀರು ತುಂಬಿಕೊಂಡಿದೆ. ರೈತ ಅನ್ನ ಕೊಡುವ ದಾತ, ಜೀವ
ಬೆಳೆಸಿ ಭೂತ ಬೇಲಿಯ ಹೊಡೆ ಸಾಕು ಹೊಡಿತೀನಿ ಹೊಡಿತೀನಿ ಅಂದಾಗ ನನಗೆ ಗೊತ್ತಿದ್ದಾಳೆ ನೋಡಿ. ಮನೆಗೆ ಬಂದರೆ ಇವಳು ಈ ಥರ ಹತ್ರ ಹೋಗಿ ನಿಲ್ಲಂಗಿಲ್ಲ ನಾವು. ಆಮೇಲೆ ಅಣ್ಣನ ಮಗಳು ಬಂದಿದ್ಲು, ಅವಳೇನೋ ಹೇಳ್ತೀವಿ ಕೇಳಿಸ್ಕೊಳ್ಳಿ. ಯಾವುದು ಏನದು ಗೊತ್ತಿಲ್ಲ ನನಗೆ, ಏನು ಹೇಳು. ಏನದು ಮೂತಿ ಮೂತಿ ವರ್ಷಕ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಎಲ್ಲ ಡ್ಯಾನ್ಸ್ ಮಾಡು, ಹೆಂಗೆ ಮಾಡ್ತೀಯ, ಹೆಂಗೆ ಮಾಡ್ತೀಯ ಡ್ಯಾನ್ಸ, ಹೆಂಗೆ ಮಾಡ್ತೀಯ ಡ್ಯಾನ್ಸ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.